ಆದ್ರೆ ಯಾವತ್ತೂ ಕೂಡ ಯಾವುದೇ ಒಂದು ಫೆಸಿಲಿಟೀಸ್ ನೋಡಿದಂತ ಸಂದರ್ಭದಲ್ಲಿ ಕಾರ್ಪೊರೇಷನ್ನೇ ತಗೊಳ್ತಾ ಇರ್ತಕ್ಕಂಥದ್ದನ್ನ ಮಾಧ್ಯಮದಲ್ಲಿ ನೋಡ್ಬೋದು, ಪೇಪರ್ ಅಲ್ಲಿ ನೋಡ್ಬೋದು, ಜನಸಾಮಾನ್ಯರು ನೋಡ್ತಾ ಇರ್ಬೋದು. ಕೆಂಪೇಗೌಡ ಕಟ್ಟಿದಂತ ಬೆಂಗಳೂರಿನ ಯಾರು ಕೂಡ ಹೊಡಿತಾ ಇಲ್ಲ, ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. 28 ಕ್ಷೇತ್ರದಲ್ಲಿ ಡಿವೈಡ್ ಮಾಡಿ 2 3 ಮಾಡ್ತಕ್ಕಂಥದ್ದು. ಜೊತೆಗೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಏನ್ ಕಾರ್ಪೊರೇಷನ್ ಬೆಳೆದಿದೆ ಅದಕ್ಕಿಂತ 10ರಷ್ಟು ಬೆಳೆದಿದೆ ಸನ್ಮಾನ್ಯ ಅಧ್ಯಕ್ಷರೇ. ಕಾರ್ಪೊರೇಷನ್ ಸೇರಿಸಿದ್ರೆ ಅಲ್ಲಿಂದ ಅನುಕೂಲನೂ ಆಗ್ತದೆ, ಟ್ಯಾಕ್ಸ್ ಬರ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಈ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 100ಕ್ಕೆ 100 ಡೆವಲಪ್ಮೆಂಟ್ ಆಗಿದೆ, ಪಂಚಾಯತ್ ಇದೆ. ಅದರ ಕಾರ್ಪೊರೇಷನ್ ಸೇರಿಸಿದ್ರೆ ತಪ್ಪೇನಿದೆ, ಗ್ರೇಟರ್ ಬೆಂಗಳೂರು ಮಾಡಿದ್ರೆ ತಪ್ಪೇನಿದೆ? ನಾವು ಹುಟ್ಟಿ ಬೆಂಗಳೂರಲ್ಲಿ ಇದ್ದರೂ ಕೂಡ ಇದೆಲ್ಲ ಕೂಲಂಕುಷವಾಗಿ ನೋಡ್ಬೇಕಾಗ್ತದೆ. ಸುಮ್ಮನೆ ಯಾರೋ ಹೇಳ್ತಾರೆ ಗ್ರೇಟರ್ ಬೆಂಗಳೂರು ಮಾಡ್ಬಿಟ್ರೆ ಬೆಂಗಳೂರು ಡಿವೈಡ್ ಆಗೋಯ್ತದೆ, ಹಿಂದೂಗಳು ಅವ್ರುಗಳು ತಮಿಳಿಯನ್ಸ್ ಡಿವೈಡ್ ಆಗೋಯ್ತದೆ, ಅವ್ರ್ಯಾರೋ ಮೇಯರ್ ಬಂದ್ಬಿಡ್ತಾರೆ, ಇವ್ರ್ಯಾರೋ ಮೇಯರ್ ಬಂದ್ಬಿಡ್ತದೆ. ಪ್ರಪಂಚದಲ್ಲಿ ಒಬ್ಬ ಕುರಿಕಾಯಿನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ಒಬ್ಬ ಟೀ ಮಾರ್ತಕ್ಕಂಥವನು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು. ಬೆಂಗಳೂರಿನಲ್ಲಿ ಯಾರೇ ಮೇಯರ್ ಆದ್ರೂ ಅಲ್ಲಿ ಇವ್ರು ಮೇಯರ್ ಆಗ್ಬಾರ್ದು, ಈ ಮೇಯರ್ ಆಗ್ಬಾರ್ದು ಅಂತಕ್ಕಂಥ ನಮ್ಮ ಅಮೆಂಡ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಉಪಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ತರ ಮುಖ್ಯಮಂತ್ರಿಗಳಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಇವತ್ತು ಅನುದಾನ ಏನ್ ಕೊಟ್ಟಿದ್ದಾರೆ, ಯಾರು ಇಷ್ಟವರೆಗೂ ಅಷ್ಟು ಅನುದಾನವನ್ನ ಬೆಂಗಳೂರಿಗೆ ಕೊಡ್ತಾ ಇರಲಿಲ್ಲ. ಇವತ್ತು ನಾನು ಬಸವರಾಜರು ದೇಶಪಾಂಡೆ ಜೊತೆಲಿ ಅಮೆರಿಕ ಪ್ರವಾಸ ಮಾಡಿದ್ರು ಸನ್ಮಾನ್ಯ ಅಧ್ಯಕ್ಷರೇ. ಒಂದೇ ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ. ನಾನು ಅಮೆರಿಕಾಗ ಹೋದಂತ ಸಂದರ್ಭದಲ್ಲಿ 7-8 ಕಡೆ ಮೀಟಿಂಗ್ ಮಾಡಿದ್ರು ಇವರೆಲ್ಲ ವಿದೇಶದಿಂದ ಇಲ್ಲಿ ತರ್ತಕ್ಕಂಥದ್ದಕ್ಕೆ. ಎಲ್ಲ ಕಡೆ ಏನು ಬೆಂಗಳೂರು ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್. ಆ ಬೆಂಗಳೂರು ಟ್ರಾಫಿಕ್ ಮಾಡ್ತಕ್ಕಂಥದ್ದಕ್ಕೆ, ಡಬಲ್ ಟೆಕ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಮಾಗಡಿ ರೋಡು 1 ವೇ ಆಗಿತ್ತದು, ಬರೀ ಮೆಟ್ರೋ ಆಗಿತ್ತದು. ಉಪಮುಖ್ಯಮಂತ್ರಿಗಳು ಇವತ್ತು ಅದನ್ನ ತೆಗೆದುಕೊಂಡು ಡಬಲ್ ಟೆಕ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹೇಳಿದ್ರು ಅಲ್ಲೂ ಮೆಟ್ರೋ ಮಾಡ್ತಕ್ಕಂಥದ್ದಕ್ಕೆ ಡಬಲ್ ಟೆಕ್ ಮಾಡಿ ಅಂತಕ್ಕಂಥದ್ದು ಕೂಡ, ಸುರಂಗ ಮಾರ್ಗ ಮಾಡ್ತಕ್ಕಂಥದ್ದಕ್ಕೆ ಕೂಡ ಎಲ್ಲ ಬೆಂಗಳೂರು ಇವತ್ತು ಇಂಟರ್ನ್ಯಾಷನಲ್ ಡೆಲ್ಲಿಗೆ ಹೋಗ್ತಾ ಇರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಬೆಂಗಳೂರಿಗೆ ಬಂದು ಆಮೇಲೆ ಡೆಲ್ಲಿಗೆ ಹೋಗ್ತಕ್ಕಂಥದ್ದು ಪ್ರಮೇಯ ಇವತ್ತು ಬೆಂಗಳೂರಿನಲ್ಲಿ ಇತ್ತು. ಅಂತ ಕೀರ್ತಿ ಇವತ್ತು ಬೆಂಗಳೂರಿನಲ್ಲಿದೆ. ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅವರಿಗೆ ನಾನು ಈ ಭಾಗದ ಸೇವಕನಾಗಿ, ಈ ಯಶವಂತಪುರ ಕ್ಷೇತ್ರದ ಶಾಸಕನಾಗಿ, ಬೆಂಗಳೂರಿನ ನಾಗರಿಕನಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳ್ತೇನೆ. ಇದಕ್ಕೆ 100ಕ್ಕೆ 100 ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ ಅಂತಕ್ಕಂಥದ್ದನ್ನ ತಮ್ಮ ಮುಖಾಂತರ ಹೇಳ್ತೇನೆ ಸನ್ಮಾನ್ಯ ಅಧ್ಯಕ್ಷ. ನಮಸ್ಕಾರ.